ಹಲೋ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಸೀತಾರಾಮ ಧಾರಾವಾಹಿಯ ಈ ದಿನದ ಸಂಚಿಕೆ ಅಂದರೆ ಮಂಗಳವಾರದ ಪೂರ್ತಿ ಸಂಚಿಕೆಯನ್ನು ಟಿವಿಗಿಂತಲೂ ಮುಂಚಿತವಾಗಿಯೇ ನಾವೀಗ ನಮ್ಮ ಚಾನಲಲ್ಲಿ ನೋಡೋಣ. ಅದಕ್ಕೂ ಮುಂಚೆ ತಾವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆಯನ್ನು ಶುರು ಮಾಡೋಣ. ಸ್ನೇಹಿತರೆ, ಸಂಚಿಕೆ ಆರಂಭದಲ್ಲಿ ಈ ಕಡೆಯಿಂದ ಸಿಹಿ ಪುಟ್ಟ ತುಂಬಾ ಮುದ್ದು ಮುದ್ದಾಗಿ ಈ ಕಡೆಯಿಂದ ಮದುಮಗಳಿಗೆ ರೆಡಿ ಮಾಡಬೇಕು ಅಂತ ಹೇಳಿ ಸೀತಾಳನ್ನು ರೆಡಿ ಮಾಡಬೇಕು ಅಂತ ತಾನು ಕಡಲೆ ಹಿಟ್ಟನ್ನು ಕುಟ್ಕೊಂಡು ಬಂದು ಅವಳ ಕಾಲನ್ನು ವಾಶ್ ಮಾಡ್ತಾ ಇರ್ತಾಳೆ. ಅಲ್ಲಿರುವಂತಹ ಸೀತಾ ಮಾತ್ರ ಯಾಕಿದೆಲ್ಲ ಮಾಡ್ತಾ ಇದೆಯಾ ಸಿಹಿ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಸಿಹಿ ಹೇಳ್ತಾಳೆ, ನಾನು ಪ್ರಿಯಾ ಅಕ್ಕನ ಮ್ಯಾರೇಜಲ್ಲಿ ನೋಡಿದ್ದೀನಿ, ಇದೆಲ್ಲ ಮಾಡ್ತಾರೆ, ನೀನು ಸುಮ್ಮನೆ ಇರು ಅಂತ ಹೇಳಿ ತುಂಬಾ ಬಲವಂತವಾಗಿ ತಾನು ತಂದಿರುವಂಥ ಕಡಲೆ ಹಿಟ್ಟನ್ನು ಸೀತಾಳ ಮುಖಕ್ಕೆ ಹಚ್ಚಿ ಅವಳ ಕಾಲನ್ನು ತೊಳೆದು ಎಲ್ಲ ಮಾಡ್ತಾ ಇದ್ರೆ ಅಷ್ಟರಲ್ಲಿ ಅಲ್ಲಿಗೆ ರಾಮ್ ಬರ್ತಾನೆ. ರಾಮ್ ಅದನ್ನು ನೋಡಿ ತುಂಬಾ ನಗೋಕೆ ಶುರು ಮಾಡ್ತಾನೆ. ಆಗ ಏನು ಮಾಡ್ತಾ ಇದ್ದೀರಾ ಇಬ್ಬರು ಸೇರಿ ಅಂತ ಹೇಳಿ ಅವನು ಕೇಳ್ತಾನೆ. ಅದಕ್ಕೆ ನೋಡಿಲಿ ಇವಳು ಎಷ್ಟು ಕಾಟ ಕೊಡ್ತಾ ಇದ್ದಾಳೆ, ಇವಳಿಗೆ ಫೋನ್ ಕೊಟ್ಟಿರೋದ್ರಿಂದ ಫೋನಲ್ಲಿ ಏನೇನೋ ನೋಡಿ ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಹೇಳ್ತಾಳೆ ಸೀತಾ. ಇದರಿಂದ ನಿನಗೆ ಗೊತ್ತಾಗೋದಿಲ್ಲ, ಸುಮ್ಮನಿರು, ರಾಮ್ ಎಷ್ಟು ಹೇಳಿದ್ರು ಕೂಡ ಇವಳು ಕೇಳ್ತಾ ಇಲ್ಲ ನೋಡು ಫ್ರೆಂಡ್ ಅಂತ ಹೇಳಿ ಸಿಹಿ ಹೇಳ್ತಾಳೆ. ಹೌದು, ನಿನಗೆ ಗೊತ್ತಾಗೋದಿಲ್ಲ ಸೀತಾ, ಸಿಹಿ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಅಂತ ಹೇಳಿ ರಾಮ್ ಹೇಳ್ತಾನೆ. ಅದಕ್ಕೆ ಸೀತಾ ಕೂಡ ಹೇಳ್ತಾಳೆ, ನೀವು ಕೂಡ ಸೇರಿಕೊಂಡು ಸಿಹಿಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನೀವು ಕೂಡ ಅದೇ ಪಾರ್ಟಿ ಆಗಿಬಿಟ್ರಾ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ರಾಮ್ ನಗೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಬಾ ಫ್ರೆಂಡ್, ಇವಳನ್ನು ಹಿಡ್ಕೋ, ನಾನು ಹೋಗಿ ಇನ್ನೊಂದು ಸ್ವಲ್ಪ ಐಟಮ್ಸನ್ನು ತೊಗೊಂಡು ಬರ್ತೀನಿ ಅಂತ ಹೇಳಿ ಸಿಹಿ ರಾಮ್ನ ಕರೀತಾಳೆ. ರಾಮ್ ಕೂಡ ಗಟ್ಟಿಯಾಗಿ ಈ ಕಡೆಯಿಂದ ಸೀತಾ ಆ ಕಡೆ ಈ ಕಡೆ ಹೋಗದೆ ಇರೋಂಗೆ ಗಟ್ಟಿಯಾಗಿ ಕೈಯನ್ನು ಹಿಡ್ಕೊಂಡು ಕೂತ್ಕೊಂಡಿದ್ರೆ ಈ ಕಡೆಯಿಂದ ಸೀತಾ ಕೂಡ ಅಯ್ಯೋ ನೀವು ಕೂಡ ಅವಳ ಪಾರ್ಟಿ ಸೇರಿಕೊಂಡು ಅವಳ ಆಡಿರೋ ರೀತಿ ಆಡ್ತಾ ಇದ್ದೀರಲ್ಲ, ಏನಾಗಿದೆ ನಿಮಗೆ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಸಿಹಿ ಮಾತ್ರ ನೀನು ಇವಳ ಕೈಯನ್ನು ಮಾತ್ರ ಬಿಡಬೇಡ ಫ್ರೆಂಡ್, ಹಿಡ್ಕೊಂಡೇ ಕೂತ್ಕೊಂಡಿರು ಅಂತ ಹೇಳಿ ಸಿಹಿ ಇನ್ನೊಂದು ಸ್ವಲ್ಪ ಐಟಮ್ಸನ್ನು ತರೋದಕ್ಕೆ ಕಿಚನ್ಗೆ ಹೋಗ್ತಾಳೆ. ಅದಾದ ನಂತರ ಸಿಹಿ ನೇಲ್ ಪಾಲಿಶನ್ನು ತೊಗೊಂಡು ಬಂದು ನೀನೇ ಹಚ್ಚು ಫ್ರೆಂಡ್ ಅಂತ ಹೇಳಿ ಕೊಡ್ತಾಳೆ. ಅದಕ್ಕೆ ರಾಮ್ ಅದನ್ನು ಪ್ರೀತಿಯಿಂದ ಇಸ್ಕೊಂಡು ಸೀತಾಳಿಗೆ ಹಚ್ತಾ ಇದ್ರೆ ಸೀತಾ ಹೇಳ್ತಾಳೆ, ಏನಿದು, ನನಗೆ ಈ ಥರ ಅಲ್ಲ ಅಭ್ಯಾಸ ಇಲ್ಲ, ಹಚ್ಚಬೇಡಿ ಅಂತ ಹೇಳಿ ಹೇಳ್ತಾಳೆ. ಇದೆಲ್ಲ ನಿನಗೆ ಗೊತ್ತಾಗೋದಿಲ್ಲ, ಇದೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ರಾಮ್ ನೇಲ್ ಪಾಲಿಶ್ ಹಚ್ಚೋದಕ್ಕೆ ಶುರು ಮಾಡ್ತಾನೆ. ಈ ಕಡೆಯಿಂದ ತುಂಬಾ ಪ್ರೀತಿಯಿಂದ ಸೀತಾ ರಾಮುವನ್ನು ನೋಡಿದರೆ ರಾಮ್ ಕೂಡ ಸೀತಾಳನ್ನು ನೋಡ್ತಾನೆ. ಇದನ್ನು ನೋಡ್ತಾ ಇರುವಂಥ ಸಿಹಿಗೆ ತುಂಬಾ ಖುಷಿ ಆಗುತ್ತೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ಇವತ್ತು ಅಂಜುವನ್ನು ಲವ್ ಮಾಡ್ತಾ ಇರೋ ಆ ಕದಿಮ ಯಾರು ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಹೇಳಿ ಅಶೋಕ್ನ ಅತ್ತೆ ಬಂದು ಕ್ಲಿನಿಕ್ ಮುಂದೆ ಕಾಯ್ತಾ ಇದ್ರೆ ಅಷ್ಟರಲ್ಲಿ ಅವನು ಬಂದು ಅಲ್ಲಿ ಕೂತ್ಕೊಳ್ತಾನೆ. ಅವನನ್ನು ಮಾತಾಡಿಸಿದಂಥ ಅವರ ಅತ್ತೆ, ನೀನು ಯಾರು, ಇಲ್ಲಿಗೆ ಬಂದಿದೀಯಾ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ನಾನು ರಜನಿಕಾಂತ್, ನಾನಿಲ್ಲಿ ಸುಮ್ಮನೆ ಬಂದಿದ್ದೆ ಅಂತ ಹೇಳಿ ಅವನು ಹೇಳ್ತಾನೆ. ಇದರಿಂದ ಅವಳು ಹೌದಾ, ನಾನೇನೋ ಕನ್ಫ್ಯೂಸ್ ಮಾಡಿಕೊಂಡೆ, ಸರಿ ಕಣಪ್ಪ ಅಂತ ಹೇಳಿ ಹೇಳ್ತಾಳೆ. ಅಲ್ಲಿಂದ ರಾಮು ಹೊರಟೋದ್ಮೇಲೆ ಅಯ್ಯೋ ಎಷ್ಟೊಂದು ಕದಿಮ ಇವನು, ಅಂಜುನ ಲವರ್ ಇವನೇ ಅಂತ ನನಗೆ ಚೆನ್ನಾಗಿ ಗೊತ್ತು, ಈಗಲೇ ಎಷ್ಟೊಂದು ಸುಳ್ಳು ಹೇಳ್ತಾನೆ ಅಂದರೆ ಮುಂದಕ್ಕೆಷ್ಟು ಸುಳ್ಳು ಹೇಳೋಲ್ಲ, ಬರೀ ಇವನು ಸುಳ್ಳು ಬುರ್ಕಾನೆ ಇರ್ಬೋದು ಅಂತ ಹೇಳಿ ಅವಳು ತುಂಬಾ ಕೋಪ ಮಾಡ್ಕೊಳ್ತಾಳೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ರಾಮ್ ಇದೆಲ್ಲ ಮುಗ್ದಾದ್ಮೇಲೆ ಸರಿ ನನಗೆ ಲೇಟ್ ಆಯಿತು, ನಾನು ಹೊರಡ್ತೀನಿ ಅಂತ ಹೇಳಿ ಹೋಗ್ತಾ ಇದ್ರೆ ಅಷ್ಟರಲ್ಲಿ ಅಲ್ಲಿಗೆ ಬಂದಂಥ ಅಜ್ಜಾಜಿ ನಿಮ್ಮಿಬ್ಬರನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ರಾಮ್ ನೀನು ಯಾವಾಗಲೂ ಕೂಡ ಇಲ್ಲಿಗೆ ಬರ್ತಾ ಇರಪ್ಪ, ನೀನೇನು ಸಂಕೋಚ ಪಟ್ಕೊಳ್ಬೇಡ, ನಾವು ಕಾಲಿಳಿತೀವಿ ಅಂತ ಹೇಳಿ, ಆ ರೀತಿ ನಾವೇನು ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಅಯ್ಯೋ ನಾನು ಆ ರೀತಿ ಅನ್ಕೊಳ್ಳೋದಿಲ್ಲ, ನಾನು ಬರ್ತೀನಿ ಆಯಿತಾ ಅಂತ ಹೇಳಿ ರಾಮ್ ಅಲ್ಲಿಂದ ಹೊರಡ್ತಾ ಇದ್ರೆ ಸಿಹಿ ಹೇಳ್ತಾಳೆ, ಹೋಗಿ ನೀನು ಸ್ವಲ್ಪ ಅವನನ್ನು ಬಿಟ್ಟು ಬಾ ಅಂತ ಹೇಳಿ ಸೀತಾಳನ್ನು ಕಳಿಸ್ತಾಳೆ. ಆಗ ಸೀತಾ ರಾಮನನ್ನು ಹೊರಗಡೆ ಕರ್ಕೊಂಡು ಬಂದು ನಿಜ ಹೇಳು ರಾಮ್, ನೀನು ನಿಜವಾಗ್ಲೂ ಕೂಡ ಆಫೀಸ್ ಕೆಲಸದ ಮೇಲೆ ಬಂದಿದ್ದ ಅಥವಾ ನನ್ನನ್ನು ನೋಡೋದಕ್ಕೆ ಬಂದಿದ್ದ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ರಾಮ್ ಹೇಳ್ತಾನೆ, ಸುಳ್ಳು ಹೇಳ ನಿಜ ಹೇಳ ಅಂತ ಹೇಳಿ ಕೇಳ್ತಾನೆ. ಸುಳ್ಳನ್ನೇ ಹೇಳು ಅಂತ ಹೇಳಿ ಹೇಳಿದಾಗ ಈ ಕಡೆಯಿಂದ ರಾಮ್ ಹೇಳ್ತಾನೆ, ನಾನು ಆಫೀಸ್ ಕೆಲಸದ ಮೇಲೆ ಬಂದಿಲ್ಲ, ನಾನು ನಿನ್ನನ್ನು ನೋಡೋದಕ್ಕೆ ಬಂದಿದ್ದು ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ತುಂಬಾ ಖುಷಿ ಆಗ್ತಾಳೆ ಸೀತಾ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ, ಇನ್ನೊಂದು ಕಡೆ ಏಕಾಏಕಿ ಅಂಜುವಿಗೆ ತಿಳಿಸ್ದಂಗೆ ಸರ್ಪ್ರೈಸ್ ಎಂಟ್ರಿಯಾಗಿ ರಾಮ್ ಕ್ಲಿನಿಕ್ಕಿಗೆ ಬಂದ್ಬಿಡ್ತಾನೆ. ಈ ಕಡೆಯಿಂದ ಈ ವಿಚಾರ ಅಂಜುಗೆ ಗೊತ್ತಾಗಿ ತುಂಬಾ ಖುಷಿಯಾಗಿ ನಾನು ನಿನ್ನನ್ನು ಮೀಟ್ ಮಾಡಿಸ್ತೀನಿ ಅಂತ ಹೇಳಿ ತನ್ನ ಬಾಯ್ ಫ್ರೆಂಡ್ ರಾಮುಗೆ ಅವಳು ಹೇಳ್ತಾಳೆ. ಆಗ ಅವನು ತುಂಬಾ ಗಾಬರಿಯಾಗಿ ಬೇಡ ಅಂತ ಹೇಳ್ತಾನೆ. ನೀನು ನನ್ನ ಅಣ್ಣನನ್ನು ಮೀಟ್ ಮಾಡಲೇಬೇಕು ಅಂತ ಹೇಳಿ ಅವಳು ಅವನನ್ನು ಕ್ಲಿನಿಕ್ನಲ್ಲೇ ಕೂರಿಸಿ ರಾಮ್ನನ್ನು ಕರ್ಕೊಂಡು ಬರೋದಕ್ಕೆ ಹೋಗ್ತಾಳೆ. ಆಗ ರಾಮ್ ಹೇಗಿದೆಯಾ ಅಂಜು ಅಂತ ಹೇಳಿ ಮಾತಾಡಿಸಿದಾಗ ಇದೇನಣ್ಣ ಸರ್ಪ್ರೈಸ್ ಆಗಿ ಬಂದುಬಿಟ್ಟಿದೆಯಾ ಅಂತ ಹೇಳಿ ಹೇಳ್ತಾಳೆ. ನಿನ್ನನ್ನು ಖುಷಿ ಪಡಿಸೋದಕ್ಕೆ ಈ ರೀತಿ ಮಾಡಿದೆ ಅಂತ ಹೇಳಿ ರಾಮ್ ಹೇಳಿದರೆ ಈ ಕಡೆಯಿಂದ ಅಂಜು ಹೇಳ್ತಾಳೆ, ನಾನು ಕೂಡ ನಿನಗೊಂದು ಸರ್ಪ್ರೈಸನ್ನು ಇಟ್ಟಿದ್ದೀನಿ, ಬಾ ಅದನ್ನು ತೋರಿಸ್ತೀನಿ ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋಗ್ತಾಳೆ. ನನ್ನ ತಂಗಿ ನನಗೇನು ಸರ್ಪ್ರೈಸ್ ಕೊಡ್ತಾಳೆ ಅಂತ ಹೇಳಿ ತುಂಬಾ ಎಕ್ಸೈಟ್ಮೆಂಟ್ನಲ್ಲಿ ಇರುವಂಥ ರಾಮ್ ಒಳಗೋಗಿ ನೋಡಿದಾಗ ಅಲ್ಲಿ ಏನೂ ಇರೋದಿಲ್ಲ. ಆಗ ಏನಿದೆ ಸರ್ಪ್ರೈಸ್ ಅಂತ ಹೇಳಿ ಅಂಜು ಕೇಳಿದಾಗ ಏನಿಲ್ಲ, ಈ ಕ್ಲಿನಿಕ್ನ ತೋರಿಸೋದಕ್ಕೆ ಅಂತ ಹೇಳಿ ಕರ್ಕೊಂಡು ಬಂದೆ ಅಂತ ಹೇಳಿ ಅಂಜು ತನ್ನ ಕ್ಲಿನಿಕನ್ನು ತೋರಿಸ್ತಾಳೆ. ಈ ಕಡೆಯಿಂದ ಅಂಜು ಆ ಕಡೆ ಈ ಕಡೆ ನೋಡಿದ್ರು ಕೂಡ ಎಲ್ಲೂ ರಾಮು ಕಾಣ್ತಾ ಇರೋದಿಲ್ಲ. ಎಲ್ಲೋದ ಇವನು, ಯಾಕೆ ಇವನು ನಮ್ಮ ಅಣ್ಣನನ್ನು ಮೀಟ್ ಮಾಡಲಿಲ್ಲ ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ.
ಆಗ ರಾಮ್ ಹೇಳ್ತಾನೆ, ನೀನು ನನ್ನ ಮದುವೆಗೆ ಬರಲೇಬೇಕು. ನಾನು ನಿನ್ನನ್ನು ಇನ್ವೈಟ್ ಮಾಡೋದಕ್ಕೆ ಅಂತ ಹೇಳಿ ಬಂದಿಲ್ಲ. ನಾನು ಮನೆಗೆ ಬಂದು ಇನ್ವೈಟ್ ಮಾಡ್ತೀನಿ. ಆದರೆ ಈಗ ನಾನು ನಿನಗೆ ಹೇಳಿಲ್ಲ ಅಂದರೂ ಕೂಡ ನೀನು ನನ್ನ ಮದುವೆಗೆ ಬರಲೇಬೇಕು ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಅಂಜು ಹೇಳ್ತಾಳೆ, ನಾನು ಬಂದೇ ಬರ್ತೀನಿ. ನೀನು ನನ್ನ ಕರೆದೇ ಇದ್ದರೂ ಕೂಡ ನಿನ್ನ ಮದುವೆಗೆ ಬರೋದು ನನ್ನ ಕರ್ತವ್ಯ ಅಂತ ಹೇಳಿ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ಸರಿ ಆಯಿತು ಅಂಜು, ನನ್ನ ಮದುವೆ ಮುಗಿದ ತಕ್ಷಣ ನಿನ್ನ ಮದುವೆನ ಮಾಡ್ತೀನಿ ಅಂತ ಹೇಳಿ ರಾಮ್ ಹೇಳ್ತಾನೆ. ಇದರಿಂದ ಒಂದು ಸ್ವಲ್ಪ ಅಂಜು ಕಸಿವಿಸಿ ಆಗ್ತಾಳೆ. ಅದನ್ನು ನೋಡಿದಂಥ ರಾಮ್, ಯಾಕೆ ಏನಾಯಿತು ನಿನಗೆ ಅಂತ ಹೇಳಿ ಕೇಳ್ತಾನೆ. ಏನೂ ಇಲ್ಲ ಅಣ್ಣ, ಸರಿ ನಾನು ಬರ್ತೀನಿ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ರಾಮ್, ಸರಿ ನಾನು ಸ್ವಲ್ಪ ಕೆಲಸ ಇದೆ ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅದಾದ ನಂತರ ಮತ್ತೆ ಅಂಜುನ ಬಾಯ್ ಫ್ರೆಂಡ್ ರಾಮು ಬಂದು ಅಂಜುವನ್ನು ಭೇಟಿ ಆಗ್ತಾನೆ. ಆಗ ಅಂಜು ರಾಮುಗೆ ಹೇಳ್ತಾಳೆ, ನೀನು ನನ್ನ ಅಣ್ಣನನ್ನು ಯಾಕೆ ಭೇಟಿ ಆಗಲಿಲ್ಲ, ಏನಾಯಿತು ನಿನಗೆ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ರಾಮು ಹೇಳ್ತಾನೆ, ನೀನು ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿನ ಇಟ್ಕೊಂಡಿದ್ರೆ, ನೀನು ನನ್ನನ್ನು ನಿಜವಾಗ್ಲೂ ಕೂಡ ಪ್ರೀತಿ ಮಾಡ್ತಾ ಇದ್ರೆ ನೀನು ನಿನ್ನ ಅಣ್ಣನನ್ನು ಮೀಟ್ ಮಾಡು ಅಂತ ಹೇಳಿ ನನಗೆ ಯಾವತ್ತೂ ಕೂಡ ಹೇಳಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆಗ ಈ ಕಡೆಯಿಂದ ಯಾಕೆ ಇವನು ಈ ರೀತಿ ಆಡ್ತಾ ಇದ್ದಾನೆ ಅಂತ ಹೇಳಿ ಅಂಜುಗೆ ತುಂಬಾ ಕೋಪ ಬರುತ್ತೆ. ಆದರೆ ರಾಮುನ ಪ್ಲಾನ್ ಬೇರೆನೇ ಇರುತ್ತೆ. ಹೊರಗಡೆ ಬಂದಂಥ ರಾಮುಗೆ ತುಂಬಾ ಸಿಟ್ಟು ಬರುತ್ತೆ ರಾಮ್ ಮೇಲೆ. ನೀನು ನನ್ನ ದಾರಿಗೆ ಅಡ್ಡ ಬರ್ತಾ ಇದೀಯಾ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ತನ್ನಷ್ಟಕ್ಕೆ ತಾನೇ ಗುಣಕೊಳ್ತಾ ರಾಮ್ನ ನೆನೆಸ್ಕೊಂಡು ತುಂಬಾ ಸಿಟ್ಟು ಪಟ್ಕೊಳ್ತಾನೆ. ಇಲ್ಲಿಗೆ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆ ಮುಕ್ತವಾಗ್ತದೆ ಸ್ನೇಹಿತರೆ. ಇದೇ ಥರ ಪ್ರತಿದಿನದ ಸಂಚಿಕೆಗಳನ್ನು ನೀವು ನಮ್ಮ ಚಾನಲಲ್ಲಿ ಟಿವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಅದಕ್ಕೋಸ್ಕರ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.